ಇಲ್ಲಿ ಆಯೋಜನೆ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಹೊತ್ತು ಅದನ್ನ ಕ್ಷಮೆಯಲ್ಲಿ ಮೊದಲನೇದಾಗಿ ಕೇಳುವುದರಿಂದ ನೀವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಇದು ನಮ್ಮ ಕಾರ್ಯಕ್ರಮ ಆಗಿರೋದ್ರಿಂದ ಏನೇ ಆಗಿದ್ರು ಕೂಡ ಅದನ್ನು ನೀವು ಸಹಿಸ್ಕೊಂತೀರಿ ಎಂಬ ಭಾವನೆ ನಿಮ್ಮಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕದ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು KN ರಾಜಣ್ಣನವರು, ಅಂದ್ರೆ ಕರ್ನಾಟಕ ಹಾಲಿ ಶಾಸಕರು, ಕರ್ನಾಟಕದ ಧೀಮಂತ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜಣ್ಣನವರು ನಮ್ಮ ಆತಿಥ್ಯವನ್ನ ಸ್ವೀಕರಿಸಬೇಕು ಅಂತೇಳಿ ಮೂಲಕ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ವೇದಿಕೆಗೆ ಬಯಸ್ತಾ ಇದ್ದೀರಿ. ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀರಿ. ಪಾಲ್ಗೊಂಡಿದ್ದಾರೆ, ಅವ್ರಿಗೂ ಕೂಡ ಸುಸ್ವಾಗತ ಬಯಸ್ತಾ ಇದ್ದೇನೆ. ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಜಯಂತಿ ಮುಂತಾದ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ತನ್ನದೇ ಆಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಕ್ರಮ ಮಾಡುತ್ತಾ ತಾಲೂಕಿನಲ್ಲಿ ಗುರುತು ಮಾಡ್ಕೊಂತಿದ್ದಾರೆ ನಮ್ಮ ನಾಗೇಶ್ ಅವರು. ಅವ್ರಿಗೂ ಕೂಡ ರಾಜು ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಸ್ವಾಮೀಜಿಯವರಾದ ಶ್ರೀ ಶ್ರೀ ಬ್ರಹ್ಮಾನಂದ ಗುರೂಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮಾಜಿ ಶಾಸಕರುಗಳಾದ ಸನ್ಮಾನ್ಯ ಚಂದ್ರಣ್ಣವರೇ ಮತ್ತು ನಾರಾಯಣ ಸ್ವಾಮಿರವರೇ ಹಾಗೂ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ, ನಾನು ಭಾಷಣ ಮುಗಿಸಲಿಕ್ಕೆ ಮುಂಚಿತವಾಗಿ 2 ಅಂಶ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ನಾವು ಧ್ವನಿಯಿಲ್ಲದ ಜನರಿಗೆ, ಅಸಹಾಯಕರಿಗೆ ಸಹಾಯವನ್ನು ಮಾಡಿದಾಗ ಅವರು ಯಾರೋ ಮಾರಾಯಣಪ್ಪ ಭಾಳ ಒಳ್ಳೇದಾಗಲಿ, ಇವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಅದೇ ನಿಜವಾದಂತಹ ದೇವರ ಆಶೀರ್ವಾದ ಅಂತ ನಾವು ತಿಳ್ಕೋಬೇಕು. ನಾವು ಶೋಷಣೆ ಮಾಡಿದ್ರೆ ಅಸಹಾಯಕರ ಬಾರಿಯಿಂದ ಯಾರಪ್ಪ ಇವನ ದೇವರೇ ನೋಡ್ಕೊಳಪ್ಪ ಇವನಿಗೆ ಅಂತೇಳಿ ಹಾಕ್ತಾರಲ್ಲ, ಅದೇ ನಿಜವಾದಂಥ ಶಾಪ ನಾನು ತಿಳಿದಿರೋ ಉದಾಹರಣೆ ಸರ್. ನಾವು ಅದಕ್ಕೋಸ್ಕರ ಆಶೀರ್ವಾದಕ್ಕೆ ನಾವೆಲ್ಲೋ ದೇವಸ್ಥಾನಗಳು ಹೋಗಿ ಯಾತ್ರೆ ಮಾಡ್ತಕ್ಕಂಥ ಅಗತ್ಯತೆ, ಅದನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು. ಅಂತಿಮವಾಗಿ ನಾನು ಸಚಿವನಾಗಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಮಾರ್ಗದರ್ಶನದಲ್ಲಿ ಈ ಸಹಕಾರ ಸಂಸ್ಥೆಗಳಲ್ಲೂ ಕೂಡ ಮೀಸಲಾತಿಯ ಒಂದು ಆದೇಶವನ್ನು, ತಿದ್ದುಪಡಿಯನ್ನು ತಂದಿದ್ದೇವೆ. ಆ ತಿದ್ದುಪಡಿಯ ಅನ್ವಯ ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಹಕಾರಗಳಿಗೂ ಕೂಡ ಬರ್ತಕ್ಕಂಥ ಕಾಯ್ದೆಯನ್ನ ನನ್ನ ಅಧಿಕಾರ ಅವಧಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಇದಕ್ಕೆ ಸನ್ಮಾನ್ಯ ರಾಜ್ಯಪಾಲರ ಅಂಕಿತನೂ ಆಗಿದೆ. ಹಾಗೆ ನಾನು ತುಮಕೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಸುಮಾರು 25 ವರ್ಷದಿಂದ ಅಧ್ಯಕ್ಷ ಇದ್ದೇನೆ.